ನೋಡಿದೀವಿ, ಪ್ರೊಡ್ಯೂಸರ್ ನ ತಗಡು ಅಂತ ಕರೆದಿರೋದು ನೋಡಿದೀವಿ, ಪ್ರೊಡ್ಯೂಸರ್ಗೆ ಗನ್ ಇಟ್ಟಿದ್ದನ್ನು ನೋಡಿದ್ದೇವೆ, ಪ್ರೊಡ್ಯೂಸರ್ಗೆ ತೊಂದರೆ ಕೊಟ್ಟಿದ್ದನ್ನು ನೋಡಿದ್ದೇವೆ. ಅನ್ನದಾತ್ರ ಒಂದು ಯಾವ ರಾಜ್ಕುಮಾರ್ ಕರಿತಾ ಇದ್ರು ಅವ್ರನ್ನ ಹೇಗೆ ಮೂಲೆ ಗುಂಪು ಮಾಡಿದ್ದಾರೆ ಅಂತ ನೋಡಿದ್ದೇವೆ ನಾವು. ಸಿನಿಮಾದ ಗೀಳು ನಟರ ದೊಡ್ಡ ನಟರ ಪಾನ್ ಇಂಡಿಯಾ ಸಿನಿಮಾದ ಗೀಳು. ನಾನು ಬರಬಾರ್ದು ಅಂತ ಹೇಳ್ತಿಲ್ಲ ಸರ್, ನಮಗೂ ಹೆಮ್ಮೆ. ಕನ್ನಡದ ಒಂದು ಚಿತ್ರವನ್ನ ದೆಹಲಿಯಲ್ಲಿ ಕುತ್ಕೊಂಡು ಯಾರೋ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಕನ್ನಡಿಗರಿಗಾಗಿ ನಮಗೆ ಹೆಮ್ಮೆ. ಆದ್ರೆ ಅದೇ ಬದುಕಲ್ಲ ಅಲ್ಲ ಸರ್, ಅದೇ ಬದುಕಲ್ಲ ಅಲ್ವಾ? ಈಗ ಪ್ಯಾನ್ ಇಂಡಿಯಾ ಎಲ್ಲ ಭ್ರಮೆ ಅವ್ರದ್ದು. ಪ್ಯಾನ್ ಇಂಡಿಯಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಮತ್ತೆ ಭೂತಯ್ಯರ ಮಗ, ಅಯ್ಯೋ ಅವೆರಡೇ ಪ್ಯಾನ್ ಇಂಡಿಯಾ ಮೂವಿಗಳು. ಇವಾಗೆಲ್ಲ ಸುಮ್ಮನೆ ಇವ್ರು ಭ್ರಮೆ ಅಷ್ಟೇ, ಸಾವಿರಾರು ಕೋಟಿ ಅವೆಲ್ಲ ಭ್ರಮೆಲಿದ್ದಾರೆ ಅಷ್ಟೇ. ಮೇಡಮ್ ಇವ್ರು ಮಾತು ಇವರು ದರ್ಶನ್ ವಿಷಯಕ್ಕೆ ಬರೋದು, ರೇಣುಕಾಮಿಶ್ ದಯವಿಟ್ಟು ಅದನ್ನ ನಿಲ್ಸಕ್ ಹೇಳಿ. ನಾವು ಬಂದಿರೋ ಚರ್ಚೆ ಮಾಡಕ್ ಬೇರೆ, ಚರ್ಚೆ ಮಾಡಕ್ ಬೇರೆ. ನಾವು ಬಂದಿರೋ ವಿಷಯ ಬೇರೆ. ಮೇಡಮ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರದು ಇದೆ. ಅದೇ ತರ ಸ್ಟಾರ್ ನಟರು ಕೂಡ 2000 ಸ್ಕ್ರೀನ್ ಇತ್ತು, ಇವತ್ತು 600 ಸ್ಕ್ರೀನ್ ಆಗಿದೆ. ಸ್ಟಾರ್ ನಟರು ಕೂಡ ಈಗ ಇವ್ರು ಹೇಳ್ತಾರಲ್ಲ, ಡಿ ಬಾಸ್ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಐ ರೈಟ್? ಆರೋಪಿ ಸ್ಥಾನದಲ್ಲಿ ಅವರು ಆರೋಪ ಹೊತ್ಕೊಂಡು ಜೈಲಲ್ಲಿದ್ದಾರೆ. ಇಬ್ಬರಿಗೂ ನಾನು ಕೇಳ್ತಿದ್ದೀನಿ ಸರ್, ಸಂಬರ್ಗಿ ಸರ್ಗೂ ಹಾಗೆ ಗಣೇಶ್ ಸರ್ಗೂ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಸರ್. ನಾನು ಸುದೀಪ್ ದರ್ಶನ್ ಬಿಟ್ಬಿಟ್ಟು ನಾನು ಕನ್ನಡ ಚಿತ್ರೋದ್ಯಮದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಕೇಳಿದ್ರು